ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಒಂದು ಸರ್ವೆಯ ರಿಪೋರ್ಟ್ ಮಂಡ್ಯ ಸೇರಿದಂತೆ ಕರ್ನಾಟಕದಲ್ಲಿ ತೀವ್ರ ಸಂಚಲನಕ್ಕೆ ಕಾರಣವಾಗಿದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಸ್ಪರ್ಧೆ ಮಾಡಿರುವ ಮಂಡ್ಯ ಲೋಕಸಭಾ ಕ್ಷೇತ್ರದತ್ತ ಎಲ್ಲರ ಚಿತ್ತ ನೆಟ್ಟಿರುವ ಹೊತ್ತಿನಲ್ಲಿಯೇ ಹಾಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ದಾಳ ಉಳಿಸುವ ಮೂಲಕ ಒಕ್ಕಲಿಗ ಸಾಮ್ರಾಜ್ಯದ ಬಹುದೊಡ್ಡ ಅಸ್ತಿತ್ವಕ್ಕಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಒಂದು ಕಡೆ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಒಂದು ಕಡೆ ಮತ ಗಜಗಳಂತೆ ಮಂಡ್ಯ ರಣಕಣದಲ್ಲಿ ಸೆಣಸಾಡುವ ಹೊತ್ತಿನಲ್ಲಿಯೇ ಒಂದು ಸರ್ವೆ ರಿಪೋರ್ಟ್ ಸ್ವತಃ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಕೂಡ ಕುಂತ ಜಾಗದಲ್ಲಿಯೇ ಬೆವರುವಂತೆ ಮಾಡಿದೆ. ಸುಮಾರು ಹಲವು ಜಾತಿಯ ನಾಯಕರನ್ನು ಸಂದರ್ಶಿಸಿ ಈ ಒಂದು ವರದಿ ಮಾಡಿದೆ ಎಂದು ಪೇಪರ್ ಕಟ್ಟಿಂಗ್ ಅಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಸುಮಾರು 8 ಲಕ್ಷ ಇರತಕ್ಕಂತ ಒಕ್ಕಲಿಗ ಸಮುದಾಯದ ಮತಗಳು ಬಹುತೇಕ 70% ಜೆಡಿಎಸ್ ಪಕ್ಷಕ್ಕೆ ವರ್ಗಾವಣೆಯಾಗಲಿದೆ. 30% ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಅವರ ಪರವಾಗಿ ಮತದಾನ ನಡೆಯಲಿದೆ ಎಂದು ಸಮೀಕ್ಷೆ ಹೇಳುತ್ತಿದೆ. ವೀರಶೈವ ಲಿಂಗಾಯತ ಸಮುದಾಯದ 1.5 ಲಕ್ಷ ಮತಗಳಲ್ಲಿ ಕೂಡ 60% ಎಚ್.ಡಿ. ಕುಮಾರಸ್ವಾಮಿ ಅವರ ಪರ, 40% ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಪರ ಬೀಳಲಿದೆ. ಜೊತೆಗೆ ದಲಿತ ಸಮುದಾಯದ 3.5 ಲಕ್ಷ ಮತಗಳಲ್ಲಿ 20% ಎಚ್.ಡಿ. ಕುಮಾರಸ್ವಾಮಿ ಅವರ ಪರ, 80% ಸ್ಟಾರ್ ಚಂದ್ರು ಪರ ಬೀಳಲಿದೆ. ಕುರುಬ ಸಮುದಾಯದ 1.5 ಲಕ್ಷ ಮತಗಳ ಪೈಕಿ 70% ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರ ಪರ ಬಿದ್ರೆ 30% ಎಚ್.ಡಿ. ಕುಮಾರಸ್ವಾಮಿ ಅವರ ಪರ ಬೀಳುವ ಮೂಲಕ ಸುಮಾರು 35,000 ಮತಗಳ ಅಂತರದಲ್ಲಿ ಕಾಂಗ್ರೆಸ್ನ ಸ್ಟಾರ್ ಚಂದ್ರು ಗೆಲ್ಲಲಿದ್ದಾರೆ ಎನ್ನುವ ಸ್ಫೋಟಕವಾದಂತಹ ಅಂಶ ಈ ಒಂದು ಪೇಪರ್ ಕಟ್ಟಿಂಗ್ ನಲ್ಲಿ, ಈ ಒಂದು ಸರ್ವೆಯಲ್ಲಿ ದಾಖಲಾಗಿದೆ. ಹಾಗಾದ್ರೆ ಜೆಡಿಎಸ್ ನ ಕರ್ಮಭೂಮಿ ಒಕ್ಕಲಿಗರ ಬಹುದೊಡ್ಡ ಕೋಟೆಯಲ್ಲಿಯೇ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಬಹುದೊಡ್ಡ ರಾಜಕೀಯ ಹಿನ್ನಡೆಯಾಗಲಿದೆಯಾ? ಈ ಸರ್ವೆ ರಿಪೋರ್ಟ್ ನ ಮಾಹಿತಿಯ ಪ್ರಕಾರ ಹಾಗಾದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರ ಗೆಲ್ಲುವುದಕ್ಕೆ ಇನ್ನಷ್ಟು ಶ್ರಮ ವಹಿಸಬೇಕಿದೆಯಾ? ಮತ್ತು 8 ಲಕ್ಷ ಒಕ್ಕಲಿಗ ಸಮುದಾಯದ ಹೊರತಾಗಿಯೂ ಕೂಡ ಚುನಾವಣಾ ಆಯೋಗದ ಅಧಿಕೃತ ಮಾಹಿತಿ ಅನ್ವಯ 18 ಲಕ್ಷ ಮತದಾರರ ಪೈಕಿ 8 ಲಕ್ಷ ಒಕ್ಕಲಿಗ ಸಮುದಾಯ ಆದ್ರೆ 10 ಲಕ್ಷ ಹಿಂದುಳಿದ ವರ್ಗಗಳ ಮತ ಇದೆ. ವೀರಶೈವ ಲಿಂಗಾಯತ ಸಮುದಾಯದ 1.5 ಲಕ್ಷ ಮತಗಳು ಮತ್ತು ಒಕ್ಕಲಿಗ ಸಮುದಾಯದ 8 ಲಕ್ಷ 9.5 ಲಕ್ಷ ಮತಗಳ ಆದಿಯಾಗಿ ಇನ್ನೂ 9.5 ಲಕ್ಷ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಮುದಾಯದ ಈ ಮತಗಳು ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ಪಕ್ಷಗಳು ಕೂಡ ಗಣನೆಗೆ ತೆಗೆದುಕೊಂಡಿಲ್ಲ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಒಕ್ಕಲಿಗ ದಾಳ ಉಳಿಸುತ್ತಿದ್ದಾರೆಯೇ ವಿನಃ ಕಾಂಗ್ರೆಸ್ ಪಕ್ಷದ ಬಹುದೊಡ್ಡ ಮತ ಬ್ಯಾಂಕ್ ಆಗಿರ್ತಕ್ಕಂಥ ಅಹಿಂದಾದ ಪರ ಅಪ್ಪಿ ತಪ್ಪಿಯೂ ಕೂಡ ಒಂದೇ ಒಂದು ಮಾತುಗಳನ್ನು ಹೇಳ್ತಾ ಇಲ್ಲ. 9.5 ಲಕ್ಷ ಇರ್ತಕ್ಕಂಥ ದಲಿತ ಸಮುದಾಯಕ್ಕಾದ್ರೂ ಆಗಿರಬಹುದು, ಕುರುಬ ಸಮುದಾಯಕ್ಕಾದ್ರೂ ಆಗಿರಬಹುದು, ಮಡಿವಾಳ ಸಮುದಾಯ ಮತ್ತು ಉಪ್ಪಾರ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ, ಈ ಯಾವುದೇ ಸಮುದಾಯಗಳಿಗೆ ಪ್ರಮುಖ ನಿಗಮ ಮಂಡಳಿ ಆಗಿರಬಹುದು, ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಾಗಿರ್ಬೋದು, ಮಂಡ್ಯ ಭಾಗದ ಯಾವ ನಾಯಕರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ. ಈ ಎಲ್ಲ ಅಂಶಗಳು ಕಾಂಗ್ರೆಸ್ಗೆ, ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಸ್ಟಾರ್ ಚಂದ್ರಗೆ ಬ್ಯಾಕ್ ಫೈರ್ ಆಗಲಿದೆ ಎಂದು ಹಲವರು ಮಾತನಾಡುವ ಹೊತ್ತಿನಲ್ಲಿಯೇ ಎಚ್.ಡಿ. ಕುಮಾರಸ್ವಾಮಿ ಅವರು ಅಹಿಂದ ಪರ ಮಾತಾಡ್ತಾರ. ಯಾಕೆಂದ್ರೆ ಕಾಂತರಾಜು ಆಯೋಗದ ವರದಿಯನ್ನು ಕೂಡ ಅವರು ಒಂದು ರೀತಿ ಉಡಾಪೆ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ದು ಕೂಡ ಆ ಸಮುದಾಯ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಒಕ್ಕಲಿಗ ಸಮುದಾಯದ ಮತಗಳು ಬಂದ್ರೆ ನಾನು ಗೆದ್ದೇ ಗೆಲ್ಲುತ್ತೇನೆ ಎನ್ನುವ ವಿಶ್ವಾಸ ಕುಮಾರಸ್ವಾಮಿ ಅವ್ರಿಗೂ ಇಲ್ಲ, ಕಾಂಗ್ರೆಸ್ನ ಸ್ಟಾರ್ ಚಂದ್ರಿಗೂ ಕೂಡ ಇಲ್ಲ. ಹಾಗಾದ್ರೆ ಈ ಇಬ್ಬರು ನಾಯಕರ ಮಧ್ಯೆ ನಡೀತಕ್ಕಂತಹ ಮಂಡ್ಯದ ಲೋಕಸಭಾ ಚುನಾವಣೆ ಒಕ್ಕಲಿಗ ಸಮುದಾಯದಷ್ಟೇ ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ದಲಿತ ಸಮುದಾಯಗಳು ಪ್ರಬಲವಾಗಿದ್ದರೂ ಕೂಡ ರಾಜಕೀಯ ಪ್ರಜ್ಞೆ ಇಲ್ಲದೆ ಅವರು ರಾಜಕೀಯ ನೈಪಥ್ಯಕ್ಕೆ ಸರಿತಾ ಇದ್ದಾರೆ. ಮಳವಳ್ಳಿಯಲ್ಲಿ ಎಸ್ಸಿ ಮೀಸಲು ಎನ್ನುವ ಏಕೈಕ ಕಾರಣಕ್ಕೆ ಅಲ್ಲಿ ಎಸ್ಸಿ ಸಮುದಾಯದವರು ಗೆಲ್ತಾ ಇದ್ದಾರೆ. KR ನಗರದಲ್ಲಿ ಈ ಬಾರಿ ಹಿಂದುಳಿದ ವರ್ಗದ ಡಿ ರವಿಶಂಕರ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಉಳಿದಂತೆ ಶ್ರೀರಂಗಪಟ್ಟಣ, KR ಪೇಟೆ, ನಾಗಮಂಗಲ, ಶ್ರೀರಂಗಪಟ್ಟಣದಲ್ಲಿ ಗೆಲ್ಲುವ ವಾತಾವರಣ ಇದ್ರೂ ಕೂಡ ಕಾಂಗ್ರೆಸ್ ಆಗಿರ್ಬೋದು, ಜೆಡಿಎಸ್ ಆಗಿರ್ಬೋದು, ಭಾರತೀಯ ಜನತಾ ಪಕ್ಷ ಆಗಿರ್ಬೋದು, ಹಿಂದುಳಿದ ವರ್ಗದ ಒಬ್ಬೇ ಒಬ್ಬ ನಾಯಕನಿಗೆ ಟಿಕೆಟ್ ನೀಡಿರುವ ಇತಿಹಾಸ ಇಲ್ಲಿಯವರೆಗೂ ಕೂಡ ಕಾಣ್ತಾ ಇಲ್ಲ. ಈ 3 ಪಕ್ಷಗಳ ಅಹಿಂದ ವಿರೋಧಿ ಧೋರಣೆಗೆ ಅಲ್ಲಿನ 9.5 ಲಕ್ಷ ಅಹಿಂದ ಮತದಾರರು ಯಾವ ರೀತಿಯಲ್ಲಿ
ಪ್ರತಿಕ್ರಿಯೆ ನೀಡಲಿದ್ದಾರೆ ಎನ್ನುವುದರ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಕೂಡ ಅಡಗಿದೆ. ಸ್ಟಾರ್ ಚಂದ್ರು ಅವರ ಲೆಕ್ಕಾಚಾರ ಕೂಡ ಅಡಗಿದೆ. ಒಂದು ಮೂಲಗಳ ಪ್ರಕಾರ, ಈ ಒಂದು ಸಮೀಕ್ಷೆಯ ಪ್ರಕಾರ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ 30-35 ಸಾವಿರ ಮತಗಳ ಅಂತರದ ಹಿನ್ನಡೆ ಈ ಸಮೀಕ್ಷೆಯ ಪ್ರಕಾರ ಎದ್ದು ಕಾಣುತ್ತಿದೆ. ಹಾಗಾದ್ರೆ ಮಂಡ್ಯ ಮತದಾರನ ಮನದಾಳದಲ್ಲಿ ಅಷ್ಟಕ್ಕೂ ಇರುವುದಾದ್ರೂ ಯಾರು? ಸ್ಟಾರ್ ಚಂದ್ರನ, ಎಚ್ ಡಿ ಕುಮಾರಸ್ವಾಮಿನ? ಈ ಬಗ್ಗೆ ಕಮೆಂಟ್ ಮಾಡಿ.